ಸ್ವಲ್ಪ ಅದೇ ನೀಟಾಗಿದೆ ತಿನ್ಬೇಕು. ನನಗಂತೂ ತಿನ್ಬೇಕು ಅನ್ನಿಸ್ತಿಲ್ಲ ರೀ ನಿಜವಾಗ್ಲೂ. ಒಂದೇ ಸರ್ ನಮ್ಮ ಇವರೇ ಎತ್ತಿಸ್ಪತ್ರೆ ತಿಂದ್ರಲ್ಲ, ನಿಮ್ಗೆ ಗೊತ್ತಾಗಲ್ಲ ನೀವು ಹೆಣ್ಮಕ್ಳು ಕೈಲೇ ಮಾಡಿಸಿ ಇನ್ನೊಂದು ಎಣ್ಣೆ ಒಂದು ಈರುಳ್ಳಿ ಎಷ್ಟು ಖರ್ಚಾಯ್ತದೆ? ₹1,000 50 ರೂಪಾಯಿ ಹೆಚ್ಚು ಕೈತೆ ಮಾತ್ರ ಆಯ್ತು ಅದಕ್ಕೆ, ಹೌದಲ್ವಾ? ಹಾಂ, ಸಾಂಬಾರು ಒಂಥರ ಬಗ್ಬರ್ದು ಥರ ಎಲ್ಲ ಕಾಣಿಸ್ತೀವಿ ಗಟ್ಟಿಗೆ. ಅದೇ ಹಳೆ ಸರ್ ಬೆಂದು ಆಗಿರ್ತದಲ್ಲ, ಹಂಗಾಗಿದೆ. ಮಾಡಿಸ್ತೀವೆಲ್ಲ ಸರಿಯಾಗಿ. ಇವರೇ ನೀಟಾಗಿ ಇಂಪ್ರೂವ್ ಆಗ್ಬೇಕಪ್ಪ. ನಾನು ಬಿಲ್ ಮಾಡಿಸಲ್ಲ ಹೇಳಿದ್ದೀನಿ. ನೆಕ್ಸ್ಟ್ ಇವಾಗಿಂದ ನಾನು ಆಡಳಿತಾಧಿಕಾರಿ ಇದ್ದೀನಿ, ಪೇಪರ್ ಇಲ್ಲ ನನಗೆ ಬರಬೇಕು. ಇನ್ನೊಂದು 3 ದಿವಸ ಬರ್ತೀನಿ. ನಾನು ಬರಲ್ಲ, ಚೀಫ್ ಆಫೀಸರ್ ಕಳಿಸ್ತೀನಿ. ಇನ್ನು 3 ದಿವಸ ಕಂಪ್ಲೇಂಟ್ ಬಂದರೆ ಗ್ಯಾರಂಟಿ ನಾನು ಟೆಂಡರ್ ಕ್ಯಾನ್ಸಲ್ ಮಾಡಕ್ಕೆ ಬರ್ತೀನಿ. ಚೆನ್ನಾಗಿ ಮಾಡಿಸಿ. ನಿಮ್ಗೆ ಲಾಸ್ ಆಗುತ್ತೆ ಇಲ್ಲ, ಅಷ್ಟು ಕಮ್ಮಿ ತೊಗೊಳ್ಳೇಬೇಡಿ ಟೆಂಡರು. ಏನಾಗ್ತದೆ ನೋಟ್ಬುಕ್ಸ್ ತಗೋ ಈಸ್ಕೋಬೇಕು. AC ನಾನು ಪಾಂಡುಪುರ AC ಅಂದ್ರೆ ಗೊತ್ತಾ? ಆಫೀಸರ್ ಇಡೀ ತಾಲೂಕಿಗೆ, ಸರಿನಾ? ಹೌದು, ಚೆನ್ನಾಗಿ ಜಾಸ್ತಿ ಕೊಡ್ತೀವಿ. 5 ಊಟ ಮಾಡಲ್ಲ, ಹೌದಲ್ವಾ? 5 ಬನ್ನಿ, ಹೆಲ್ತ್ ಇನ್ಸ್ಪೆಕ್ಟರ್ ಒಂದು ಬೈಕ್ ತಗೋಬಿಡಿ. ಹೇಳಿ, ಹೆಂಗಿದೆ ಇಂದಿರಾ ಕ್ಯಾಂಟೀನ್ ವ್ಯವಸ್ಥೆ? ಇದು ಹಿಂದಿನ ನಮ್ಮ ಪುರಸಭೆಯ ಆಡಳಿತಾಧಿಕಾರಿಗಳು ಬಂದು ವಿ ಸಾಹೇಬರು ಇವತ್ತು ಸಡನ್ ವಿಸಿಟ್ ಮಾಡಿದರು. ಪುರಸಭೆ ವ್ಯಾಪ್ತಿಗೆ ನಾನಾ ಕಡೆ ಸ್ವಚ್ಛತೆ ಸಂಬಂಧಪಟ್ಟಂಗೆ ಇರ್ಬೋದು, ಕಸದ ಸಮಸ್ಯೆ ಮತ್ತು ವಾಟರ್ ಸಮಸ್ಯೆ ಸಂಬಂಧಪಟ್ಟಂಗೆ ವಿಸಿಟ್ ಮಾಡಿದ್ರು ಅವ್ರ ಜೊತೆಗೆ. ಈಗ ಲಾಸ್ಟ್ ಡೇ ವಿಸಿಟ್ ಮಾಡಬೇಕಾದ್ರೆ ಇಂದಿರಾ ಕ್ಯಾಂಟೀನ್ಗೂ ಕೂಡ ಅವ್ರ ಜೊತೆ ನಮ್ಮ ಜೊತೆ ವಿಸಿಟ್ ಮಾಡಿದ್ರು. ಅಲ್ಲಿ ಮಾರ್ನಿಂಗ್ ಟೈಮ್ ಕೊಡ್ತಿರುವಂಥ ಬೆಳಗಿನ ಉಪಹಾರದಲ್ಲಿ ಇನ್ನೂ ಸ್ವಲ್ಪ ಉತ್ಕೃಷ್ಟವಾಗಿ ಕೊಡೋ ರೇಟಿಗೆ ತಕ್ಕನಾಗಿ ಕೊಡಿ ಅಂತ ಒಂದು ಈಗೆಲ್ಲ ತಿಳುವಳಿಕೆ ಹೇಳ್ಬಿಟ್ಟು ಹೋಗಿದ್ದಾರೆ. ಕ್ವಾಲಿಟಿ ಇಂಪ್ರೂವ್ ಮಾಡ್ಕೋತೀರಾ ಹೆಂಗೆ ಅಂತ ಅಂದ್ಬಿಟ್ಟು ಈಗ ಸಾಹೇಬರು ಬಂದು ಹೇಳಿದ್ದಾರೆ, ನಿಮಗೆ ಒಂದು ಒಳ್ಳೆ ಗುಣಮಟ್ಟದ ಆಹಾರ ಕೊಡಿ ಅಂತ ಕೇಳ್ತಾ ಇದ್ದಾರೆ ಅಷ್ಟೇ. ಎಸ್ ಸಾಹೇಬರು ಬಂದಿದ್ದು ನೋಡಿದ್ರು, ಇನ್ನೂ ಚೆನ್ನಾಗಿ ಇನ್ನೂ ಉತ್ತಮವಾಗಿ ಆಹಾರವನ್ನು ಕೊಡಿ, ಬಟ್ ಕ್ವಾಲಿಟಿ ಕೊಡಿ ಅಂತ ಹೇಳೋರೆ ಆ ಥರ ಕೊಡ್ತೀವಿ. ನಿಮ್ಮ ಹೆಸರೇನಂತ? ಮಂಜು ಅಂತ. ಇಂದಿರಾ ಕ್ಯಾಂಟೀನ್ ಪಕ್ಕದಲ್ಲಿರುವ ಪುರಸಭಾ ಒಡೆತನದ ಸಾರ್ವಜನಿಕ ಶೌಚಾಲಯವನ್ನು ಏನು ₹5 ಫಿಕ್ಸ್ ಮಾಡಿದ್ದು ಅದನ್ನು ಹಿಂಪಡೆದು ಮಾನ್ಯ ತಹಸೀಲ್ದಾರ್ ಎಸ್ ಸಾಹೇಬರ ಆದೇಶದಂತೆ ಇಂದಿನಿಂದ ಸಾರ್ವಜನಿಕರಿಗೆ ಉಚಿತವಾಗಿ ನೀಡಬೇಕಂತ ಸೂಚನೆಯನ್ನು ಕೊಟ್ಟಿರೋದ್ರಿಂದ ಇಂದಿನಿಂದ ಉಚಿತವಾಗಿ ಸಾರ್ವಜನಿಕರು ಮುಖ್ಯವಾಗಿ ಯೂಸ್ ಮಾಡ್ಕೊಳ್ಳೋಕ್ಕೆ ವಿನಿಯೋಗ ಮಾಡ್ತೀವಿ. ದೊಡ್ಡ ಇಲ್ಲಿಗೆ ಬರ್ತೀವಿ ಸ್ಕೂಲ್ಗೆ? ಯಾಕೆ ಅಲ್ಲೇ ಸ್ಕೂಲ್ ಇರ್ತದಲ್ಲ ನಿಮ್ಮೂರಲ್ಲಿ? ಎಷ್ಟು ದೂರ ಇಲ್ಲಿಂದ? ಅದು ಅಲ್ಲೇ ಒಳ್ಳೆ ಸ್ಕೂಲ್ ಇಲ್ವಾ? ಹೌದು, ಚೆನ್ನಾಗಿ. ಹಾಸ್ಟೆಲ್ ಸೇರ್ಕೊಂಡಿಲ್ವಾ? ಹಾಸ್ಟೆಲ್ ಇರುತ್ತಲ್ಲ ಇಲ್ಲೇ. ಯಾಕೆ ಮನೇಲಿ ತಿಂಡಿ ಮಾಡಲ್ಲ? ಡೈಲಿ ತಿಂಡಿ ಮಾಡ್ತೀವಿ ಹೊರಗಡೆನೆ.